ಶ್ರೀ ಅನಂತ ಪದ್ಮನಾಭ ದೇವರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಗೆಳೆಯರ ಬಳಗ ಪೆರಡೂರು ಅರ್ಪಿಸುವ ದಕ್ಷಿಣ ಭಾರತದ ಹೆಸರಾಂತ ಕಲಾವಿದರಿಂದ ನೃತ್ಯ ವೈವಿಧ್ಯಮಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಬೇಬಿ ಶೆಟ್ಟಿ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಪೆರಡೂರಿನ ಉಪವಲಯ ಅರಣ್ಯಾಧಿಕಾರಿಯಾದ ಕರುಣಾಕರ ಜೆ ಆಚಾರ್ಯರವರು, ಮನುಷ್ಯ ತನ್ನ ವ್ಯಾವಹಾರಿಕ ಜೀವನದಲ್ಲಿ ಮನೋರಂಜನೆ ಪಡುವುದನ್ನೇ ಮರೆತಿದ್ದಾನೆ. ಇಂತಹ ಈ ಕಾಲಘಟ್ಟದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅತ್ಯಗತ್ಯವೆನಿಸುತ್ತದೆ. ಜಾತ್ರೆಗೆ ಬರುವ ಜನರಿಗೆ ಭಕ್ತಿ ಜೊತೆ ಮನೋರಂಜನೆ ಸಹ ಸಿಗುತ್ತಿದೆ ಎಂದರು. ಆವಾಗ ಬಹುಶಃ ಇಂಥ ಒಂದು ಮನುಷ್ಯನಲ್ಲಿ ಯಾವಾಗ ತನ್ನಿಂದ ತಾನೇ ಅವನು ಕಣ್ಣೀರಾಗ್ತಾನೆ, ಆವಾಗ ಮನಸ್ಸು ನಿರಾಳವಾಗ್ತದೆ. ಇದೆಲ್ಲ ನಡೆಯುವಂಥದ್ದು ಅಂತಹ ಒಂದು ಸಾಮಾಜಿಕ ಅಥವಾ ಈ ಮನೋರಂಜನಾ ಕಾರ್ಯಕ್ರಮದಲ್ಲಿ ನಾವು ಅದನ್ನು ತೊಡಗಿಸಿಕೊಂಡಾಗ ಮಾತ್ರ ನಾವು ಮನಸ್ಸನ್ನು ನಿರಾಳಗೊಳಿಸ್ತೇವೆ, ನಮ್ಮ ಹೃದಯ ನಿರಾಳವಾಗ್ತದೆ. ಆ ಮೂಲಕ ಈ ಸಮಾಜದಲ್ಲಿ ಒಂದು ಒಳ್ಳೆಯ ಒಂದು ಸಮಾಜವನ್ನು ನಿರೂಪಿಸಲಿಕ್ಕೆ ನಮ್ಮ ಕೊಡುಗೆಯನ್ನು ನೀಡಿದಾಗ್ತದೆ. ಇವತ್ತು ಬಹುಶಃ ಆದಿತ್ಯವಾರ ಒಳ್ಳೆಯ ಒಂದು ದಿನದಲ್ಲಿ ನಮ್ಮ ಜಾತ್ರಾ ಮಹೋತ್ಸವ ನಡೆದಿದೆ. ಗೆಳೆಯರ ಬಳಗದ ಅಧ್ಯಕ್ಷರಾದ ನಿತಿನ್ ಶೆಟ್ಟಿ ಪೆರಡೂರು, ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತ ರವೀಂದ್ರ ಎಂ ಹೆಗ್ಡೆ, ಅಶೋಕ್ ಶೆಟ್ಟಿ, ಹರೀಶ್ ಪೂಜಾರಿ, ಸಿದ್ದಿ ಸ್ಟುಡಿಯೋ ಮಾಲಕರಾದ ಸುಕೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಈ ಸಂದರ್ಭ ಹಿರಿಯ ಸಾಧಕರನ್ನು ಮತ್ತು ಬಾಲ ಪ್ರತಿಭೆಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಇಟಲಿಯ ರೋಮ್ನಲ್ಲಿ ಕೂಡ ಯೋಗವನ್ನ ಪ್ರದರ್ಶನ ನೀಡಿರುವುದು ನಮ್ಮೆಲ್ಲರ